ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗ ಅಂಕಗಣಿತ ಶ್ರೇಣಿಯ ಕೊನೆಯ ಭಾಗ ಅಂದರೆ ಸಂಕೀರ್ಣ ಪ್ರಶ್ನ ಸಂಗ್ರಹದಲ್ಲಿಯ ಕೆಲವು ಉದಾಹರಣೆಗಳನ್ನು ನೋಡುವ. ವೆಲ್ಕಮ್ ಟು CBB ಟ್ಯುಟೋರಿಯಲ್. ಇದು ಅಂಕಗಣಿತ ಶ್ರೇಣಿಯ ಈ ವಿಡಿಯೋ ನಂಬರ್ 7ದಲ್ಲಿ ನಾವು ಸಂಕೀರ್ಣ ಪ್ರಶ್ನ ಸಂಗ್ರಹದಲ್ಲಿಯ ತಮಗೆ ಉಪಯೋಗವಾಗುವಂತಹ ಉದಾಹರಣೆಗಳನ್ನು ನೋಡುವ. ನೋಡಿ ಮಕ್ಕಳೇ, ಈಗ ಒಂದು ಅಂಕಗಣಿತ ಶ್ರೇಣಿಯ 10ನೇ ಪದ 46 ಇದೆ. 5ನೇ ಪದ 7 ಪದಗಳ ಬೇರೀಜು, 5ನೇ ಪದ ಹಾಗೂ 7ನೇ ಪದಗಳ ಬೇರೀಜು 52 ಇದೆ. ಹಾಗಾದರೆ ಆ ಶ್ರೇಣಿ ತೆಗೆಯಿರಿ. ಇಲ್ಲಿ ಸರಿಯಾಗಿ ನಮಗೆ ನೋಡಬೇಕಾದದ್ದು ಒಂದು ಅಂಕಗಣಿತ ಶ್ರೇಣಿಯ 10ನೇ ಪದ 46 ಎಂಬುದನ್ನು ಕೊಡಲಾಗಿದೆ. ಅಂದರೆ T10 = 46. ಅಂದರೆ ಇಲ್ಲಿ ಮತ್ತು ಪುನಃ T5 ಮತ್ತು T7 ಇವುಗಳ ಬೇರೀಜು 52 ಇದೆ. ನೋಡಿ, T5 + T7 = 52. ದೇರ್ಫೋರ್ ಈಗ ನಮಗೆ ಗೊತ್ತಿರುವಂಥದ್ದು Tn = A + n - 1 × D. T10 = A + 10 - 1 × D. Therefore 46 = A + 9D. ಅಂದರೆ A = 46 - 9D. ಇದು ಸಮೀಕರಣ 1 ಆಯಿತು. A + 5 - 1 × D ಪ್ಲಸ್ A + 7 - 1 × D = ಇದೇ ರೀತಿಯಾಗಿ ಇಲ್ಲಿ ನಮಗಿಲ್ಲಿ 52 ಎನ್ನುವಂಥದ್ದು, ಅಂದರೆ T5 + T7 ಬೆಲೆ ಇಲ್ಲಿ ನಮಗೆ ಇಡಲಾಗಿದೆ. ನೋಡಿ, ಹಾಗಾದರೆ A + 4D + A + 6D = 52 ಆಯಿತು. ಹಾಗಾದರೆ ಇಲ್ಲಿ A + A = 2A, 4D + 6D 10D = 52. ಅಂದರೆ 2A + 10D = 52. 2 ಇಂಟು ಬ್ರಾಕೆಟ್ ಇಲ್ಲಿ 2ರಲ್ಲಿ 46 - 9D + 10D = 52. ಅಂದರೆ ನಮಗಿಲ್ಲಿ ಎದ ಬೆಲೆ ಇಲ್ಲಿ ನಾವು ತೆಗೆದುಕೊಳ್ಳಲಾಗಿ. ನೋಡಿ ಮಕ್ಕಳೇ, A = 46 - 9D ಇದೆ. ಇಲ್ಲಿ ಎದ ಬೆಲೆ 46 - 9D ತೆಗೆದುಕೊಳ್ಳಲಾಗಿದೆ. ಹಾಗಾದರೆ 92 - 18D + 10D = 52. ದೇರ್ಫೋರ್ 92 - 8D = 52. ಇಲ್ಲಿ ನೋಡಿ, 8D = 92 - 52. 8D = 40. D = 5. Therefore A - 46 - 9 ವಿಧಾನ 5ರಿಂದ ಇಲ್ಲಿ ನಾವು ವಿಧಾನ 5 ಎನ್ನುವ ಈ ವಿಧಾನ 1ರ ಮೇಲಿಂದ ನಾವು ಇದರ ಬೆಲೆಯನ್ನು ಇಲ್ಲಿ ತೆಗೆದುಕೊಳ್ಳಲಾಗಿ. ಅಂದರೆ 9 × 5, D ದ ಬೆಲೆ 5. ಇಲ್ಲಿ A = 46 - 9 × 5. Therefore A = 46 - 45. ಅಂದರೆ ಎದ ಬೆಲೆ = 1 ಆಯಿತು. ನೋಡಿ ಮಕ್ಕಳೇ, ಆದ್ದರಿಂದ ಕೊಟ್ಟ ಅಂಕಗಣಿತ ಶ್ರೇಣಿ 1, 6, 11, 16 ಆಗುತ್ತೆ. ಏಕೆಂದರೆ ಎದ ಬೆಲೆ ಇಲ್ಲಿ ನಮಗೆ ಬೇಕಾದಂಥದ್ದು 1 ಮತ್ತು D ದ ಬೆಲೆ 5. ಇಲ್ಲಿ ವ್ಯತ್ಯಾಸ 5 ಇರುವಂಥ ಪದಗಳು 1, 6, 11, 16 ಆಯಿತು. ನೋಡಿ ಮಕ್ಕಳೇ, ಅದೇ ರೀತಿ ಇಲ್ಲಿ ಇನ್ನೊಂದು ಉದಾಹರಣೆ ನೋಡುವ. ಒಂದು ಅಂಕಗಣಿತ ಶ್ರೇಣಿಯ 3ನೇ ಹಾಗೂ 8ನೇ ಪದಗಳ ಬೇರೀಜು 7 ಇದ್ದು ಮತ್ತು 7ನೇ ಹಾಗೂ 14ನೇ ಪದಗಳ ಬೇರೀಜು -3 ಇದ್ದರೆ 10ನೇ ಪದ ಕಂಡು ಹಿಡಿಯಿರಿ. ಹಾಗಾದರೆ ಇಲ್ಲಿ ಕೊಟ್ಟ ಕರಾರಿನಂತೆ 3ನೇ ಹಾಗೂ 8ನೇ ಪದಗಳ ಬೇರೀಜು ನೋಡಿ, A3 + A8 = 7. ನಾವು ಇಲ್ಲಿ A3 ಅಂದರೂ ಆಗುತ್ತೆ, ಅಥವಾ T3 + T8 = 7 ಅಂದರೂ ಆಗುತ್ತೆ. ಗೊತ್ತಿರಲಿ, ಪದಗಳನ್ನು ಬರೆಯುವಾಗ A3 ಬರೀಬೋದು ಅಥವಾ T3 ಅಂದರೂ ಬರೆಯಬಹುದು. ಅದೇ ರೀತಿ ನೋಡ್ರಿ, ಇಲ್ಲಿ 8ನೇ ಪದ 3ನೇ ಮತ್ತು 8ನೇ ಪದಗಳ ಬೇರೀಜು 7 ಇದ್ದು ಮತ್ತು 7ನೇ ಹಾಗೂ 14ನೇ ಪದಗಳ ಬೇರೀಜು 7 ಮತ್ತು 14 ಇವುಗಳ ಬೇರೀಜು -3 ಇದ್ದರೆ, ಅಂದರೆ A7 + A14 = -3. ಈಗ ನೋಡಿ, ಎನ್ ನಾವಿಲ್ಲಿ ಎ ತೆಗೆದುಕೊಳ್ಳಲಾಗಿ, ಅಂದರೆ
ಇಲ್ಲಿ ಎ ತೆಗೆದುಕೊಂಡಿದ್ದೇವೆ, ಆದ್ದರಿಂದ ಎ ಎನ್ ಈಕ್ವಲ್ ಟು, ಇಲ್ಲದಿದ್ದರೆ ಇದು ಟಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗುತ್ತೆ. ಅದೇ ರೀತಿ ಎ ತ್ರೀ ಪ್ಲಸ್ ಎ ಏಟ್ ಈಕ್ವಲ್ ಟು 7 ಇದೆ. ಹಾಗಾದರೆ ಇಲ್ಲಿ ಎ ಪ್ಲಸ್ 3 ಮೈನಸ್ 1 ಇಂಟು ಡಿ ಪ್ಲಸ್ ಎ ಪ್ಲಸ್ 8 ಮೈನಸ್ 1 ಇಂಟು ಡಿ ಆಗುತ್ತೆ. ಹಾಗಾದರೆ ಇದೇ ರೀತಿ ನೋಡಿ 2a ಪ್ಲಸ್ 9d ಈಕ್ವಲ್ ಟು 7. ಹಾಗಾದರೆ ಮೊದಲನೇ ಸಮೀಕರಣ ಇರುವುದರ ಈ ರೀತಿ 2a ಪ್ಲಸ್ 9d ಈಕ್ವಲ್ ಟು 7 ಆಯಿತು. ಇದಕ್ಕೆ 2a ಇಸ್ ಈಕ್ವಲ್ ಟು 7 ಮೈನಸ್ ಡಿ ವಿತ್ ಸಮೀಕರಣ 1 ಎಂದು ತೆಗೆದುಕೊಳ್ಳಲಾಯಿತು. ಈಗ ಎರಡನೇ ಕರಾರು ನೋಡಿ, ಎ 7 ಪ್ಲಸ್ ಎ 14 ಈಕ್ವಲ್ ಟು ಮೈನಸ್ 3. ಅದೇ ರೀತಿ ಎ ಪ್ಲಸ್ 7 ಮೈನಸ್ 1 ಇಂಟು ಡಿ ಪ್ಲಸ್ ಎ ಪ್ಲಸ್ 14 ಮೈನಸ್ 1 ಇಂಟು ಡಿ ಈಸ್ ಈಕ್ವಲ್ ಟು ಮೈನಸ್ 3. ಅಂದರೆ ಎ ಪ್ಲಸ್ 6d ಪ್ಲಸ್ ಎ ಪ್ಲಸ್ 13d ಈಸ್ ಈಕ್ವಲ್ ಟು ಮೈನಸ್ 3 ಆಗುತ್ತೆ. 2a ಪ್ಲಸ್ 19d ಈಸ್ ಈಕ್ವಲ್ ಟು ಮೈನಸ್ 3. ಅಂದರೆ ಇಲ್ಲಿ ಎರಡು ಬೇರೀಸನ್ನು ತೆಗೆದುಕೊಳ್ಳಲಾಗಿ ನೋಡಿ. 2a ಪ್ಲಸ್ 19d ಈಕ್ವಲ್ ಟು ಮೈನಸ್ 3, 7 ಮೈನಸ್ 9d ಪ್ಲಸ್ 19d ಈಸ್ ಈಕ್ವಲ್ ಟು ಮೈನಸ್ 3. ನಾವು ಸಮೀಕರಣ 1ರ ಮೇಲಿಂದ ಒಂದು ಯಾವ ರೀತಿ ತೆಗೆದುಕೊಳ್ಳಲಾಗಿದೆ ನೋಡಿ. 2a ಈಸ್ ಈಕ್ವಲ್ ಟು 7 ಮೈನಸ್ 9d ಇದೆ. 2aದ ಬೆಲೆ 7 ಮೈನಸ್ 9d ತೆಗೆದುಕೊಳ್ಳಲಾಗಿದೆ ನೋಡಿ ಮಕ್ಕಳಲ್ಲಿ. 7 ಪ್ಲಸ್ 10d ಈಸ್ ಈಕ್ವಲ್ ಟು ಮೈನಸ್ 3 ಆಯಿತು. ಹಾಗಾದರೆ 10d ಈಸ್ ಈಕ್ವಲ್ ಟು ಮೈನಸ್ 3 ಮೈನಸ್ 7, 10d ಈಕ್ವಲ್ ಟು ಮೈನಸ್ 10, therefore d ಈಕ್ವಲ್ ಟು ಮೈನಸ್ 1. ಹಾಗಾದರೆ 2a ಈಸ್ ಈಕ್ವಲ್ ಟು 7 ಮೈನಸ್ 9 ಇಂಟು ಮೈನಸ್ 1. ಹಾಗಾದರೆ 2a ಈಸ್ ಈಕ್ವಲ್ ಟು ನಮಗಿಲ್ಲಿ 2a ಈಸ್ ಈಕ್ವಲ್ ಟು 7 ಮೈನಸ್ 9d ಇರುವುದರಿಂದ 2a ಈಕ್ವಲ್ ಟು 7 ಮೈನಸ್ 9 ಇಂಟು ಮೈನಸ್ 1 ಇಲ್ಲಿ ಸಮೀಕರಣ 1ರ ಮೇಲಿಂದ ಬೆಲೆ ತೆಗೆದುಕೊಳ್ಳಲಾಗಿದೆ. 2a ಈಸ್ ಈಕ್ವಲ್ ಟು 7 ಪ್ಲಸ್ 9, ಹಾಗಾದರೆ 2a ಈಕ್ವಲ್ ಟು 16. ಹಾಗಾದರೆ ಇಲ್ಲಿ a ಈಸ್ ಈಕ್ವಲ್ ಟು ನಮಗೆ ಬೆಲೆ ತೆಗೆಯಲಾಗಿ 16 ಅಪಾನ್ 2 ಅಂದರೆ 8 ಈ ಬೆಲೆ ಬರುತ್ತೆ ನೋಡಿ ಮಕ್ಕಳೇ. ಹಾಗಾದರೆ ನಮಗಿಲ್ಲಿ a10 ಬೆಲೆ ತೆಗೆಯುವುದಿದೆ ನೋಡಿ. a10 ಈಕ್ವಲ್ ಟು ಅಂದರೆ t10 10ನೇ ಪದ. ನಾವು ಇಲ್ಲಿ a10 ಮತ್ತು t10 ಎರಡೂ ಒಂದೇ ಇರುತ್ತವೆ, ಲೆಕ್ಕದಲ್ಲಿರಲಿ. a10 ಈಕ್ವಲ್ ಟು a ಪ್ಲಸ್ 10 ಮೈನಸ್ 1 ಇಂಟು ಡಿ ಈಸ್ ಈಕ್ವಲ್ ಟು 8. ಅಂದರೆ ಎದ ಬೆಲೆ ನಾವು ಈಗಾಗಲೇ ತೆಗೆದಿದ್ದೇವೆ. a ಈಕ್ವಲ್ ಟು 8 ಈ ಬೆಲೆ ತುಂಬಲಾಗಿ 10 ಮೈನಸ್ 1 9 ಆಯಿತು. ಡಿ ಈಕ್ವಲ್ ಟು ಮೈನಸ್ 1 ಇದೆ. 8 ಮೈನಸ್ 9 ಈಸ್ ಈಕ್ವಲ್ ಟು ಮೈನಸ್ 1. ಹಾಗಾದರೆ 10ನೇ ಪದ ಎಷ್ಟಾಯಿತು ಮಕ್ಕಳ ಇಲ್ಲಿ? 10ನೇ ಪದ ಮೈನಸ್ 1 ಆಗುತ್ತೆ. ಈಗ ನೋಡಿ ಮುಂದಿನ ಉದಾಹರಣೆ. ಒಂದು ಅಂಕಗಣಿತ ಶ್ರೇಣಿಯಲ್ಲಿ 37 ಪದಗಳಿವೆ. ಒಂದು ಅಂಕಗಣಿತ ಶ್ರೇಣಿಯಲ್ಲಿ 37 ಪದಗಳಿವೆ. ಎಲ್ಲವುಗಳಲ್ಲಿ ಮಧ್ಯದಲ್ಲಿಯ 3 ಪದಗಳ ಬೇರೀಜು 225. ಅಂದರೆ ಮಧ್ಯದಲ್ಲಿ ಇರುವಂತಹ 3 ಪದಗಳ ಬೇರೀಜು 225. ಇಲ್ಲಿ ಒಟ್ಟು ಅಂಕಗಣಿತ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆ 37 ಇದೆ. ಇವುಗಳ ಮಧ್ಯದಲ್ಲಿರುವಂಥ 3 ಪದಗಳ ಬೇರೀಜು 225 ಇದೆ. ಮತ್ತು ಕೊನೆಯ 3 ಪದಗಳ ಬೇರೀಜು 429 ಇದೆ. ಈಗ ಕೊನೆಯ 3 ಪದಗಳ ಬೇರೀಜು ಕೊಡಲಾಗಿದೆ, ಮಧ್ಯದ 3 ಪದಗಳ ಬೇರೀಜು ಕೊಡಲಾಗಿದೆ. ಹಾಗಾದರೆ ಅಂಕಗಣಿತ ಶ್ರೇಣಿ ಬರೆಯಿರಿ ಎಂದಾಯಿತು. ನೋಡಿ ಮಕ್ಕಳೇ, ಇಲ್ಲಿ ಮೊದಲ 3 ಪದಗಳು ನಾವಿಲ್ಲಿ ತೆಗೆದುಕೊಳ್ಳಲಾಗಿ. ಲೆಟ್ ದಿ ಫಸ್ಟ್ ಟರ್ಮ್ ಬಿ ಆ್ಯಂಡ್ ದಿ ಕಾಮನ್ ಡಿಫರೆನ್ಸ್ ಬಿ ಡಿ. ನಾವಿಲ್ಲಿ ಮೊದಲಿಗೆ ಎ ಅನ್ನುವಂತಹ ಮೊದಲನೆಯ ಪದ ಮತ್ತು ಅವುಗಳ ಸಾಮಾನ್ಯ ವ್ಯತ್ಯಾಸ ಡಿಯನ್ನು ತೆಗೆದುಕೊಳ್ಳುವ. ಹಾಗಾದರೆ ಅಂಕಗಣಿತ ಶ್ರೇಣಿಯಲ್ಲಿ ಒಟ್ಟು ಪದಗಳ ಸಂಖ್ಯೆ 37 ಇವೆ. ಹಾಗಾದರೆ ಮಧ್ಯದಲ್ಲಿಯ ಪದ ತೆಗೆಯುವ ಸಲುವಾಗಿ 37 ಪದದ ಮಧ್ಯದಲ್ಲಿರುವಂಥ ಪದ, ಹಾಗಾದರೆ 37 ಪ್ಲಸ್ 1 ಡಿವೈಡೆಡ್ ಬೈ 2 ಅಂದರೆ ಮಧ್ಯದಲ್ಲಿ ಪದ ಸಿಗುತ್ತೆ ನೋಡಿ. ಅಂದರೆ 19ನೇ ಪದ. ಈ ರೀತಿ ಇರುವಂಥದ್ದು 19ನೇ ಪದ ಮಧ್ಯದಲ್ಲಿರುವಂಥ ಪದ ಆಯಿತು ನೋಡಿ. ನಾವು ಇಲ್ಲಿ 1 2
ಈ ರೀತಿ 37 ಪದಗಳನ್ನು ಬರೆಯಲಾಗಿ ಇಲ್ಲಿ 19 ಈ ಕಡೆ 19 ಬರೆದಾಗ 19 38 ಆಗುತ್ತೆ. ಅದು ಒಂದು ಕೊನೆಯ ಪದ ಇರುವುದರಿಂದ 37ನೇ ಪದ ಮಧ್ಯದಲ್ಲಿ ಬರುವುದು, ಅಂದರೆ 19ನೇ ಪದ. 37 + 1 ಅಪಾನ್ 2 ಅಂದರೆ 19th. ಇಲ್ಲಿ 38 ಆಗುತ್ತೆ ಅಪಾನ್ 2 19. ಈ ಕೊಟ್ಟ ಕರಾರಿನಂತೆ ಅಂದರೆ ಈ ಪ್ರಶ್ನೆಯಲ್ಲಿ ಬರುವಂಥದ್ದು ನೋಡಿ, A18 + A19 + A20. ಇಲ್ಲಿ ಮಧ್ಯದಲ್ಲಿರುವಂತಹ ಪದ ಯಾವುದಿದೆ? 19. ಹಾಗಾದರೆ ಇಲ್ಲಿ ಮಧ್ಯದಲ್ಲಿ ಬರುವಂಥ 3 ಪದಗಳ ಬೇರೀಜು 18ನೇ ಪದ, 19ನೇ ಪದ ಮತ್ತು 20ನೇ ಪದ. ಇವು ಸರಿಯಾಗಿ ಮಧ್ಯದಲ್ಲಿರುವಂತಹ ಪದಗಳು. ಅಂದರೆ A18 A19 + A20 ಈ ರೀತಿಯಾಗಿ 3 ಪದಗಳು ಮಧ್ಯದಲ್ಲಿ ಬರುತ್ತವೆ. A18 + A19 + A20 = 225 ಇದೆ. ಹಾಗಾದರೆ A18 ಅಂದರೆ A + 18 - 1 × D ಆಗುತ್ತೆ, ಪ್ಲಸ್ A + 19 - 1 × D ಆಗುತ್ತೆ, ಪ್ಲಸ್ ಇಲ್ಲಿ A20 ಅಂದರೆ A + 20 - 1 × D = 225 ಆಯಿತು. ಹಾಗಾದರೆ A ಅಂದರೆ 3A, 17D 18D + 19D = 225. ಹಾಗಾದರೆ ಇಲ್ಲಿ ಸಮೀಕರಣ ನೋಡಿ, 3A + 54D = 225 ಆಯಿತು. ಹಾಗಾದರೆ ಇಲ್ಲಿ 3 ಹೊರಗಡೆ ತೆಗೆಯಲಾಗಿ 3 × A + 18D = 225. A + 18D = 225 ಅಪಾನ್ 3. A + 18D = ಇಲ್ಲಿ 75 ಆಯಿತು. ಹಾಗಾದರೆ ಏದ ಬೆಲೆ ತೆಗೆಯಲಾಗಿ ನೋಡಿ, A = 75 - 18D. ಇದಕ್ಕೆ ಸಮೀಕರಣ 1 ಎನ್ನುವ. ಈಗ ನೋಡಿ, ನಮಗೆ ಕೊನೆಯ 3 ಪದಗಳನ್ನು ಅವುಗಳ ಬೇರೀಸ್ನೂ ಕೂಡ ಕೊಡಲಾಗಿದೆ. ಹಾಗಾದರೆ A35 A36 A37 = 429. ಈ ರೀತಿ ಕೊನೆಯ 3 ಪದಗಳ ಬೇರೀಸು ಕೊಡಲಾಗಿದೆ. ಅಂದರೆ 37 ಕೊನೆಯ ಪದ ಇದೆ, ಆ ನಂತರದ ಪದ 36, ಆ ನಂತರ 35 ಆಯಿತು. ಇವುಗಳನ್ನು ನಾವು TN ಸೂತ್ರ ಉಪಯೋಗ ಮಾಡಿ ಬರೆಯಲಾಗಿ A + 35 - 1 × D ಪ್ಲಸ್ A + 36 - 1 × D ಪ್ಲಸ್ A + 37 - 1 × D = 429 ಆಗುತ್ತೆ ನೋಡಿ. ಹಾಗಾದರೆ ಇವೆಲ್ಲವುಗಳ ಬೇರೀಸ್ ಈ ರೀತಿ ಸರಿಯಾಗಿ A + ಅಂದರೆ 3A, 35 - 1 41D 44D, ಸಾರಿ A + ಅಂದರೆ 3A, 35 - 1 = 34D, ಆನಂತರ 36 - 1 = 35D, 37 - 1 ಇಲ್ಲಿ 36D. ಅಂದರೆ ಇಲ್ಲಿ 3A + 34D + 35D + 36D = 429. ನೋಡಿ ಮುಂದೆ 3A + 105D = 429. 3 × A + 35D = 429. ಹಾಗಾದರೆ A + 35D = 429 ಅಪಾನ್ 3. ಇಲ್ಲಿ ಪುನಃ ನೋಡಿ, ನಮಗೆ ಈಗಾಗಲೇ ಏದ ಬೆಲೆ ತುಂಬಲು ಇಲ್ಲಿ ಬರುತ್ತೆ ನೋಡಿ ಮಕ್ಕಳೇ. ಇಲ್ಲಿ ಏದ ಬೆಲೆ 75 - 18D ಇದೆ. ನಾವು ಇಲ್ಲಿ ಬೆಲೆ ತುಂಬಲಾಗಿ ಅಂದರೆ ವಿಧಾನ 1ರಿಂದ ಏದ ಬೆಲೆ 75 - 18D ಇದೆ. ಹಾಗಾಗಿ ಇದು 35D = ಇದರ ಭಾಗ ಮಾಡಲಾಗಿ 4 1 ಅಂದರೆ 3 1 3 3 4 3 3 ಇಲ್ಲಿ 1 4 3 ಆಗುತ್ತೆ. 75 - 18D + 35D = 143. ಹಾಗಾದರೆ ಇಲ್ಲಿ ನೋಡಿ 35Dದಲ್ಲಿ 18D ಹೋಯ್ತು, 17D = 143 - 75 ಆಗುತ್ತೆ. ಅದೇ ರೀತಿ ಇಲ್ಲಿ 17D = 68D = 4. ಹಾಗಾದರೆ ಏದ ಬೆಲೆ ವಿಧಾನ 1ರ ಮೇಲಿಂದ ನೋಡಿ, 75 - 18 × 4 ಅಂದರೆ ಡಿದ ಬೆಲೆ 4. A = 75 - 72, A = 3 ಆಗುತ್ತೆ. ಹಾಗಾದರೆ
ನಮಗಿಲ್ಲಿ ಬೇಕಾಗಿರುವಂಥದ್ದು ನೋಡಿ, ಎದ ಬೆಲೆ 3 ಹಾಗೂ ಡಿದ ಬೆಲೆ ನಮ್ಮದು ಎಷ್ಟು ಬಂದಿದೆ. ಡಿದ ಬೆಲೆ ನೋಡಿ ಮಕ್ಕಳೇ, ಡಿದ ಬೆಲೆ ಎಷ್ಟಿದೆ, ಡಿ = ನಾವು ತೆಗೆದೆವು 4. ಈ ರೀತಿ ಇದರ ಬೆಲೆಯನ್ನು ತೆಗೆಯಬೇಕಾಗುತ್ತೆ ನೋಡಿ. ನಮಗೆ ಪುನಃ ಇನ್ನೊಂದು ಉದಾಹರಣೆ ನೋಡುವ. ಈಗ ನೋಡಿ, ಯಾವ ಅಂಕಗಣಿತ ಶ್ರೇಣಿಯ ಮೊದಲನೆಯ ಪದ ಎ, ಎರಡನೆಯ ಪದ ಬಿ ಇದೆ ಮತ್ತು ಕೊನೆಯ ಪದ ಸಿ ಇದೆ. ಹಾಗಾದರೆ ಆ ಶ್ರೇಣಿಯಲ್ಲಿಯ ಆ ಪದಗಳ ಬೇರೀಜು a + c * ಬ್ರಕೆಟ್ a + c - 2a ಅಪಾನ್ 2 * ಬ್ರಕೆಟ್ b - a ದಷ್ಟು ಇದೆ ಎಂದು ತೋರಿಸಿರಿ. ನೋಡಿ ಮಕ್ಕಳೇ, ಇದನ್ನು ಸಿದ್ಧತೆ ಮಾಡುವಾಗ ಮೊದಲಿಗೆ ಇಲ್ಲಿ ಅಂಕಗಣಿತ ಶ್ರೇಣಿ ಇದೆ ಎಂದು ಕೊಡಲಾಗಿದೆ. ಇದು ಆ ನಂತರ ಇಲ್ಲಿ ಸಾಮಾನ್ಯ ವ್ಯತ್ಯಾಸನೂ ಕೂಡ ನಮಗೆ ತೆಗೆಯಲು ಬರಬೇಕು. ಹಾಗಾದರೆ ಡಿ ಇಸ್ ಎ ಕಾಮನ್ ಡಿಫರೆನ್ಸ್, ಅಂದರೆ ಡಿ ಇದು ಸಾಮಾನ್ಯ ವ್ಯತ್ಯಾಸ. t2 - t1 = b - a ಆಗುತ್ತೆ. ಹಾಗಾದರೆ ಎ ಇದು ಮೊದಲನೇ ಪದ ಇದೆ, ಬಿ ಎರಡನೇ ಪದ, ಸಿ ಮೂರನೇ ಪದ ಇರುವುದರಿಂದ ಸಾಮಾನ್ಯ ವ್ಯತ್ಯಾಸ b - a ಮತ್ತು c - b ಈ ರೀತಿ ನಮಗೆ ತೆಗೆಯಲು ಬರುವುದು ನೋಡಿ. ಇಲ್ಲಿ tn ಇದು ಕೊನೆಯ ಪದ ಎಂದು ತಿಳಿಯಲಾಗಿ, ಕೊನೆಯ ಪದ ಇಲ್ಲಿ ಸಿ ಇರುವುದರಿಂದ tn = a + n - 1 * d. ಹಾಗಾದರೆ ಇಲ್ಲಿ ಸಿ ಬೆಲೆ ತೆಗೆದುಕೊಳ್ಳಲಾಗಿದೆ. ಸಿ = a + n - 1 * d. ಹಾಗಾದರೆ ಇಲ್ಲಿ ಎ ಈ ಕಡೆ ತೆಗೆದುಕೊಳ್ಳುವ, ಸಿ - a = n - 1 * d ಆಯಿತು. ಹಾಗಾದರೆ n - 1 = c - a ಅಪಾನ್ ಡಿ. ಸಿ - a ಅಪಾನ್ ಡಿ ದ ಬೆಲೆ ನಾವು ಈಗಾಗಲೇ b - a ಅಂದರೆ ಕಾಮನ್ ಡಿಫರೆನ್ಸ್ ಇದೆ. ಹಾಗಾದರೆ n - 1 = c - a ಅಪಾನ್ b - a ಆಯಿತು. ಪುನಃ ನೋಡಿ, n = c - a ಅಪಾನ್ b - a, ಈ -1 ಈ ಕಡೆ ತೆಗೆದುಕೊಳ್ಳಲಾಗಿ +1 ಆಯಿತು. ಇಲ್ಲಿ ಸಿ ಪ್ಲಸ್ ಬಿ ನಾವಿಲ್ಲಿ ಬೇರೀಜು ತೆಗೆದುಕೊಳ್ಳಲಾಗಿ ನೋಡಿ, ಇದರ ಬಿ ಇಂಟು ಅಂದರೆ ಇಲ್ಲಿ 1 * b - a ಅಂದರೆ b - a ಆಯಿತು. ಹಾಗಾದರೆ ಸಿ ಪ್ಲಸ್ ಬಿ -a + 2a ಅಪಾನ್ b - a ಆಗುತ್ತೆ ನೋಡಿ. ಇಲ್ಲಿ Sn = ನಮಗೆ ಗೊತ್ತಿರುವಂತಹ ಸೂತ್ರ n/2 * ಬ್ರಕೆಟ್ ಮೊದಲನೆಯ ಪದ ಪ್ಲಸ್ ಕೊನೆಯ ಪದ, ಅಂದರೆ ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್. ಇಲ್ಲಿ Sn = n/2 * ಬ್ರಕೆಟ್ ನಾವಿಲ್ಲಿ n ಬೆಲೆ ತೆಗೆದುಕೊಳ್ಳಲಾಗಿ, n ಇಲ್ಲಿ ಪುನಃ ನಮಗೆ n ದ ಬೆಲೆ ಇದೆ, ಸಿ ಪ್ಲಸ್ ಬಿ - 2a ಅಪಾನ್ b - a ಅಪಾನ್ ಇಲ್ಲಿ 2 ತೆಗೆದುಕೊಳ್ಳಲಾಗಿದೆ. ಮೊದಲನೇ ಪದ ಎ, ಕೊನೆಯ ಪದ ಸಿ ಇದೆ ನೋಡಿ. ದೇರ್ಫೋರ್ ಇಲ್ಲಿ a + c * ಬ್ರಕೆಟ್ b + c - 2a ಅಪಾನ್ 2 * ಬ್ರಕೆಟ್ b - a ಇದನ್ನು ನಾವು ಇಲ್ಲಿ ಸಿದ್ಧ ಮಾಡಿದೆವು ನೋಡಿ ಮಕ್ಕಳೇ. ಇಂತಹ ಉದಾಹರಣೆಗಳು ತಮಗೆ ಪರೀಕ್ಷೆಯಲ್ಲಿ 4 ಅಂಕಗಳಿಗಾಗಿ ಕೇಳಲಾಗುತ್ತೆ. ಇವುಗಳನ್ನು ಸರಿಯಾಗಿ ಸ್ವಲ್ಪ ವಿಚಾರಪೂರ್ವಕವಾಗಿ ಇವುಗಳನ್ನು ಬಿಡಿಸಬೇಕು ನೋಡಿ ಮಕ್ಕಳೇ. ಇನ್ನೊಂದು ಇಂತಹ ಉದಾಹರಣೆ, ಇದನ್ನು ಕೂಡ 4 ಗುಣದ ಇರದಿದೆ ನೋಡಿ. ಅಂಕಗಣಿತ ಶ್ರೇಣಿಯಲ್ಲಿಯ ಮೊದಲು ಪಿ ಪದಗಳ ಬೇರೀಜು ಇದು ಮೊದಲು ಕ್ಯೂ ಪದಗಳ ಬೇರೀಜಿನಷ್ಟು ಇದ್ದರೆ ಅವುಗಳ ಮೊದಲ ಪಿ ಪ್ಲಸ್ ಕ್ಯೂ ಪದಗಳ ಬೇರೀಜು 0 ಇದೆ ಎಂದು ತೋರಿಸಿರಿ. ಇಲ್ಲಿ p ≠ q. ಮೊದಲಿಗೆ ಬೇರೀಜು ಇರುವುದರಿಂದ ನಾವಿಲ್ಲಿ ಯಾವ ಸೂತ್ರ ಉಪಯೋಗ ಮಾಡಬೇಕನ್ನೋದು ನೋಡಬೇಕು. ಯಾವುದಿದೆ? Sn ಸೂತ್ರ ಉಪಯೋಗ ಮಾಡಬೇಕು ನೋಡಿ. Sn = n/2 * ಬ್ರಕೆಟ್ 2a + n - 1 * d. ಏಕೆಂದರೆ ಇಲ್ಲಿ ಪದಗಳ ಬೇರೀಜು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಅಂಕಗಣಿತ ಶ್ರೇಣಿಯಲ್ಲಿ ಮೊದಲ ಪಿ ಪದಗಳ ಬೇರೀಜು ಅಂದರೆ SP, ಕ್ಯೂ ಪದಗಳ ಬೇರೀಜಿನಷ್ಟು ಅಂದರೆ SQ. SP = SQ. ಇಲ್ಲಿ ನಾವು SN ದ ಬದಲಾಗಿ SP, ಆನಂತರ SN ದ ಬದಲಾಗಿ SQ ಇವೆರಡರ ಬೇರೀಜು ಈ ರೀತಿ ಸಮಾನ ಇವೆ ಎಂದು ಕೊಡಲಾಗಿದೆ ನೋಡಿ. ಇಲ್ಲಿ ಪಿ ಎಲ್ಲಿದೆ? ಇದು n ದ ಬದಲಾಗಿ ನಾವು ಪಿ ತೆಗೆದುಕೊಳ್ಳಲಾಗುವುದು ಮೊದಲೇ, ಆನಂತರ ಇಲ್ಲಿ ಎರಡನೇದಾಗಿ ಕ್ಯೂ.
ಹಾಗಾದರೆ ಪಿ ಅಪಾನ್ 2 ಇಂಟು ಬ್ರಕೆಟ್ 2a ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಕ್ಯೂ ಅಪಾನ್ 2 ಇಂಟು ಬ್ರಕೆಟ್ 2a ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ನಾವು ಇದೇ ಸೂತ್ರ ಇಲ್ಲಿ ಪುನಃ ಬರೆದೆವು ನೋಡಿ ಮಕ್ಕಳೇ. ಹಾಗಾದರೆ ಇಲ್ಲಿ ಎರಡೂ ಬದಿಗೆ 2 ಗೆಟ್ ಕ್ಯಾನ್ಸಲ್, ಪಿ ಇಂಟು ಬ್ರಕೆಟ್ 2a ಪ್ಲಸ್ ಪಿ ಮೈನಸ್ 1 ಇಂಟು ಡಿ ಈಕ್ವಲ್ ಟು ಕ್ಯೂ ಇಂಟು ಬ್ರಕೆಟ್ 2a ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಹಾಗಾದರೆ ಇಲ್ಲಿ ಈ ಪಿ ದಿಂದ ಗುಣಾಕಾರ ಮಾಡುವ. 2ap ಪ್ಲಸ್ ಪಿ ಮೈನಸ್ 1 ಇಂಟು ಪಿ ಡಿ 2aq ಪ್ಲಸ್ ಕ್ಯೂ ಮೈನಸ್ 1 ಇಂಟು ಕ್ಯೂ ಡಿ. Therefore 2ap plus p square d minus pd is equal to 2aq plus q square d minus qd. ಈ ರೀತಿ ನಾವು ಗುಣಾಕಾರಗಳನ್ನು ಮಾಡಲಾಗಿ ನೋಡಿ. 2ap minus 2aq ಒಂದೇ ಬದಿಗೆ ತೆಗೆದುಕೊಳ್ಳಲಾಗಿ q square d minus qd minus p square d plus pd ಆಗುತ್ತೆ. ಆನಂತರ ಇವು ಎರಡರಲ್ಲಿ 2a ಹೊರಗಡೆ ತೆಗೆಯಲಾಗಿ p ಮೈನಸ್ ಕ್ಯೂ ಈಸ್ ಈಕ್ವಲ್ ಟು ಡಿ ಎಲ್ಲದರಲ್ಲಿ ಸಾಮಾನ್ಯ ಇದೆ. ಹಾಗಾದರೆ ಪಿ ಸ್ಕ್ವೇರ್ ಮೈನಸ್ ಕ್ಯೂ, ಇಲ್ಲಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಡಿ ಇಂಟು ಬ್ರಕೆಟ್ ಪಿ ಮೈನಸ್ ಕ್ಯೂ ಉಳಿಯುತ್ತೆ. ನಾವಿಲ್ಲಿ ಎರಡೆರಡು ಭಾಗಗಳನ್ನು ತೆಗೆದುಕೊಂಡಿದ್ದೇವೆ ನೋಡಿ. ಕ್ಯೂ ಪಿ ಅಂದರೆ ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಬದಲಾಗಿ ಡಿ ಹೊರಗಡೆ ತೆಗೆದೆವು. ಇಲ್ಲಿ ಕ್ಯೂ ಡಿ ಮತ್ತು ಪಿ ಡಿಯಲ್ಲಿ ಡಿ ಹೊರಗಡೆ ತೆಗೆದೆವು. 2a ಇಂಟು ಬ್ರಕೆಟ್ ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಡಿ ಇಂಟು ಬ್ರಕೆಟ್ ಪಿ ಪ್ಲಸ್ ಕ್ಯೂ ಇಂಟು ಕ್ಯೂ ಮೈನಸ್ ಪಿ ಅಂದರೆ ಎ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಸೂತ್ರ ಇಲ್ಲಿ ಉಪಯೋಗಿಸಲಾಗಿದೆ. ಎ ಪ್ಲಸ್ ಬಿ ಇಂಟು ಬ್ರಕೆಟ್ ಎ ಮೈನಸ್ ಬಿ, ಇಲ್ಲಿ ಕ್ಯೂ ಪ್ಲಸ್ ಬಿ ಪಿ ಇಂಟು ಬ್ರಕೆಟ್ ಕ್ಯೂ ಮೈನಸ್ ಪಿ ಆಗುತ್ತೆ. ಪ್ಲಸ್ ಡಿ ಇಂಟು ಬ್ರಕೆಟ್ ಪಿ ಮೈನಸ್ ಕ್ಯೂ. ಇಲ್ಲಿ ನೋಡಿ 2a ಇಂಟು ಬ್ರಕೆಟ್ ಪಿ ಮೈನಸ್ ಕ್ಯೂ ಈಕ್ವಲ್ ಟು ಡಿ ಇಂಟು ಬ್ರಕೆಟ್ ಇವೆಲ್ಲದರಲ್ಲಿ ಡಿ ಎರಡರಲ್ಲಿ ಸಾಮಾನ್ಯ ತೆಗೆದೆವು ಪಿ ಪ್ಲಸ್ ಕ್ಯೂ ಕ್ಯೂ ಮೈನಸ್ ಪಿ ಎರಡು, ಇಲ್ಲಿ ಪ್ಲಸ್ ಪಿ ಮೈನಸ್ ಕ್ಯೂ. ನಾವು ಇಲ್ಲಿ ಎರಡರಲ್ಲಿ ಒಂದೇ ವಿಧಾನ ನೋಡಿ. ಕ್ಯೂ ಪ್ಲಸ್ ಪಿ ಕ್ಯೂ ಮೈನಸ್ ಪಿ, ಆನಂತರ ಇಲ್ಲಿ ಪಿ ಮೈನಸ್ ಕ್ಯೂ ತೆಗೆದುಕೊಳ್ಳಲಾಗಿದೆ. ಆದರೆ ಇಲ್ಲಿ ಇದೇ ರೀತಿ ಬರೆದಾಗ ನೋಡಿ 2a ಇಸ್ ಈಕ್ವಲ್ ಟು ಪಿ ಮೈನಸ್ ಕ್ಯೂ ಇಸ್ ಈಕ್ವಲ್ ಟು ಡಿ ಇಂಟು ಬ್ರಕೆಟ್ ಮೈನಸ್, ನಾವಿಲ್ಲಿ ಪಿ ಮೈನಸ್ ಕ್ಯೂ ತೆಗೆದುಕೊಂಡಾಗ ಇಲ್ಲಿ ಚಿಹ್ನೆ ಮಾತ್ರ ಪಿ ಮೈನಸ್ ಕ್ಯೂ ಬದಲಾಗಿ ಬರೆಯಲಾಗಿದೆ ನೋಡಿ ಮಕ್ಕಳ. ಇಲ್ಲಿ ಕ್ಯೂ ಪ್ಲಸ್ ಪಿ, ಇಲ್ಲಿ ಪಿ ಮೈನಸ್ ಕ್ಯೂ ಬೇಕಾಗಿರುವುದರಿಂದ ಮೈನಸ್ ಇಲ್ಲಿ ಹೊರಗಡೆ ತೆಗೆದುಕೊಳ್ಳಲಾಗಿದೆ. ಪಿ ಮೈನಸ್ ಕ್ಯೂ ಆಯಿತು, ಪ್ಲಸ್ ಪಿ ಮೈನಸ್ ಕ್ಯೂ ಇದೆ ನೋಡಿ. ಪುನಃ 2a ಇಂಟು ಬ್ರಕೆಟ್ ಪಿ ಮೈನಸ್ ಕ್ಯೂ ಈಕ್ವಲ್ ಟು ಡಿ ಇಂಟು ಬ್ರಕೆಟ್ ಪಿ ಮೈನಸ್ ಕ್ಯೂ, ಇಲ್ಲಿ ಪಿ ಮೈನಸ್ ಕ್ಯೂ ಎರಡನ್ನ ಹೊರಗಡೆ ತೆಗೆದುಕೊಂಡಿದ್ದೇವೆ. ಉಳಿದದ್ದು 1 ಮೈನಸ್ ಕ್ಯೂ ಮೈನಸ್ ಪಿ, ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ಉಳಿಯುತ್ತೆ ನೋಡಿ. ಈಗ ನೋಡಿ 2a ಇಸ್ ಈಕ್ವಲ್ ಟು ಡಿ ಇಂಟು ಬ್ರಕೆಟ್ 1 ಮೈನಸ್ ಕ್ಯೂ ಮೈನಸ್ ಪಿ, ಇಲ್ಲಿ ಪಿ ಮೈನಸ್ ಕ್ಯೂ ಪಿ ಮೈನಸ್ ಕ್ಯೂ ಗೆಟ್ ಕ್ಯಾನ್ಸಲ್, ಕಾರಣ ಪಿ ಈಸ್ ನಾಟ್ ಈಕ್ವಲ್ ಟು ಕ್ಯೂ. ಆದ್ದರಿಂದ ಇವೆರಡು ಕ್ಯಾನ್ಸಲ್ ಮಾಡಲು ಬರುತ್ತೆ ನೋಡಿ. ಇಲ್ಲಿ 2a ಈಕ್ವಲ್ ಟು ಡಿ ಇಂಟು ಬ್ರಕೆಟ್ 1 ಮೈನಸ್ ಕ್ಯೂ ಮೈನಸ್ ಪಿ, ಇದು ವಿಧಾನ. ಇದಕ್ಕೆ ನಾವು 1 ಎಂದು ತೆಗೆದುಕೊಳ್ಳುವ. ಪುನಃ ಈಗ ನೋಡಿ ಎರಡನೇ ಕರಾರು, ಪಿ ಪ್ಲಸ್ ಕ್ಯೂ ಪದಗಳ ಬೇರೀಜು ಎಸ್ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಅಪಾನ್ 2 ಇಂಟು ಬ್ರಕೆಟ್ 2a ಪ್ಲಸ್ ಪಿ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ. ಹಾಗಾದರೆ ಇಲ್ಲಿ ಬೆಲೆ ನಮಗೆ ಈಗಾಗಲೇ 2a ದ ಬೆಲೆ ಗೊತ್ತಿದೆ ಮಕ್ಕಳೇ ನೋಡಿ. ಪಿ ಪ್ಲಸ್ ಕ್ಯೂ ಅಪಾನ್ 2 ಇಂಟು ಬ್ರಕೆಟ್ 1 ಮೈನಸ್ ಕ್ಯೂ ಮೈನಸ್ ಪಿ, ಇಲ್ಲಿ ಪಿ ದ ಬೆಲೆ ಇಂಟು ಡಿ ಪ್ಲಸ್ ಪಿ ಪ್ಲಸ್ ಪಿ ಕ್ಯೂ ಮೈನಸ್ 1 ಇಂಟು ಡಿ. ವಿಧಾನ 1ರಿಂದ ತೆಗೆದುಕೊಂಡೆವು ನೋಡಿ. ಹಾಗಾದರೆ ಇಲ್ಲಿ ಪಿ ಎರಡು ವಿಧಾನವನ್ನು ಸರಿಯಾಗಿ ನೋಡಿ. ಇಲ್ಲಿ 2 ಇದೇ ರೀತಿ ಇಡಿ. ಪಿ ಪ್ಲಸ್ ಕ್ಯೂ ಅಪಾನ್ 2, ಇಲ್ಲಿ 1 ಮೈನಸ್ ಕ್ಯೂ ಮೈನಸ್ ಪಿ ಮತ್ತು ಇದೇ ರೀತಿ ಪಿ ಪ್ಲಸ್ ಕ್ಯೂ ಮೈನಸ್ 1 ಇಂಟು ಡಿ ಇದೆ. ಇವುಗಳನ್ನು ಸರಿಯಾಗಿ ಬಿಡಿಸಲಾಗಿ, ಅಂದರೆ ಡಿ ಇಂಟು ಬ್ರಕೆಟ್ ಎರಡರಲ್ಲಿ ಡಿ ಹೊರಗಡೆ ತೆಗೆದುಕೊಂಡೆವು. ಡಿ ಹೊರಗಡೆ ತೆಗೆದಾಗ ಇಲ್ಲಿಯೇ ಆನಂತರ ಪುನಃ ಏನು ಉಳಿತೆ ನೋಡಿ, ಪಿ ಪ್ಲಸ್ ಕ್ಯೂ ಅಪಾನ್ 2 ಇಂಟು ಡಿ 1 ಮೈನಸ್ ಕ್ಯೂ ಮೈನಸ್ ಪಿ ಈ ರೀತಿ ತೆಗೆದುಕೊಂಡಾಗ ಇಲ್ಲಿ ಕ್ಯೂ ಕ್ಯೂ ಗೆಟ್ ಕ್ಯಾನ್ಸಲ್, ಪಿ ಪಿ ಗೆಟ್ ಕ್ಯಾನ್ಸಲ್, 1 ಮೈನಸ್ 1 ಅಂದರೆ 0 ಆಯಿತು.
ಹಾಗಾದರೆ ಪಿ ಪ್ಲಸ್ ಕ್ಯೂ ಅಪಾನ್ 2 ಇಂಟು 1 ಮೈನಸ್ ಕ್ಯೂ ಅಂದರೆ ಇದು 0 ಇದೆ, ಈಕ್ವಲ್ ಟು ಇದು ಪೂರ್ಣ 0 ಬರುತ್ತೆ ನೋಡಿ ಮಕ್ಕಳೇ. ಆದ್ದರಿಂದ ಎಸ್ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು 0. ಅಂದರೆ ಇಲ್ಲಿ ಅಂಕಗಣಿತ ಶ್ರೇಣಿಯಲ್ಲಿಯ ಪಿ ಪದಗಳ ಬೇರೀಜು ಇದು ಕ್ಯೂ ಪದಗಳ ಬೇರೀಜಿನಷ್ಟು ಇದ್ದರೆ ಅವುಗಳ ಮೊದಲ ಪಿ ಪ್ಲಸ್ ಕ್ಯೂ ಪದಗಳ ಬೇರೀಜು 0 ಈ ರೀತಿ ತೋರಿಸಬಹುದು ನೋಡಿ ಮಕ್ಕಳೇ. ಇನ್ನು ಕೊನೆ ಇನ್ನೊಂದು ಉದಾಹರಣೆ ನೋಡಿ. ನಾವು ಇಲ್ಲಿ ಇದೇ ಸೇಮ್ ಇದರಂತೆ ಈಗ ಹೇಗೆ ನೀವು ಒಂದು ಎಂ ಪದ ಈ ಶ್ರೇಣಿಯಲ್ಲಿ ಎಂನೇ ಪದ ಮತ್ತು ಎಂ ಪಟ್ಟು ಎನ್ನೇ ಪದದ ಎನ್ ಪಟ್ಟಿಗೆ ಸಮಾನ ಇದ್ದರೆ ಅದರ ಎಂ ಪ್ಲಸ್ ಎನ್ನೇ ಪದ 0 ಇದೆ ಎಂದು ತೋರಿಸಿರಿ. ಈ ರೀತಿ ಬದಲಾಗಿ ಕೊಡಲಾಗಿದೆ ನೋಡಿ. ನಾವು ಇಲ್ಲಿ ಪುನಃ ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಅಂದರೆ ಇಲ್ಲಿ ಟಿ ಎನ್ ನಾವು ಪದ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎಂನೇಯ ಪದದ ಎಂ ಪಟ್ಟು ಎಂ ಇಂಟು ಎ ಎಂ ಇಸ್ ಈಕ್ವಲ್ ಟು ಎನ್ನೇ ಪದ ಎನ್ ಪಟ್ಟು ಎನ್ ಇಂಟು ಎ ಎನ್. ಅಂದರೆ ನಾವಿಲ್ಲಿ ಟಿ ಎನ್ ತೆಗೆದುಕೊಳ್ಳುವ ಬದಲಾಗಿ ಎ ಎನ್ ತೆಗೆದುಕೊಂಡಿದ್ದೇವೆ ಇಷ್ಟೇ. ಎಂ ಇಂಟು ಬ್ರಕೆಟ್ ಎ ಪ್ಲಸ್ ಎಂ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಎನ್ ಇಂಟು ಬ್ರಕೆಟ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎ ಎಂ ಪ್ಲಸ್ ಎಂ ಮೈನಸ್ 1 ಇಂಟು ಎಂ ಡಿ. ಇಲ್ಲಿ ಡಿದ ಬದಲಾಗಿ ನಾವು ಈ ರೀತಿ ಡಿದಿಂದ ತೆಗೆದುಕೊಂಡ್ರೆ ಎ ಎನ್ ಪ್ಲಸ್ ಎನ್ ಮೈನಸ್ 1 ಇಂಟು ಎನ್ ಡಿ ಅಂದರೆ ಈ ಪಟ್ಟು ಎಂ ಪಟ್ಟು ಈ ರೀತಿ ಗುಣಾಕಾರ ಆಗಿದೆ ನೋಡಿ. ಎ ಎಮ್ದ ಬದಲ ಎ ಎಂ ಇದ ಗುಣಾಕಾರ, ಎಮ್ಗೆ ಇದು ಗುಣಾಕಾರ ಆಗ್ತದೆ ಎಮ್ ಡಿ, ಎನ್ ಜೊತೆಗೆ ಎ ಎನ್, ಎನ್ ಜೊತೆಗೆ ಡಿದ ಗುಣಾಕಾರ ಈ ರೀತಿ ಎ ಎಂ ಪ್ಲಸ್ ಎಂ ಸ್ಕ್ವೇರ್ ಡಿ ಮೈನಸ್ ಎಮ್ ಡಿ ಇಸ್ ಈಕ್ವಲ್ ಟು ಎ ಎನ್ ಪ್ಲಸ್ ಎನ್ ಸ್ಕ್ವೇರ್ ಡಿ ಮೈನಸ್ ಎನ್ ಡಿ. ಇದೇ ರೀತಿ ಎ ಎಂ ಮೈನಸ್ ಎ ಎನ್ ಈಕ್ವಲ್ ಟು ಎನ್ ಸ್ಕ್ವೇರ್ ಡಿ ಮೈನಸ್ ಎನ್ ಡಿ ಮೈನಸ್ ಎಮ್ ಸ್ಕ್ವೇರ್ ಡಿ ಪ್ಲಸ್ ಎಮ್ ಡಿ. ಎ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್ ಡಿ ಇಂಟು ಬ್ರಕೆಟ್ ಎನ್ ಸ್ಕ್ವೇರ್ ಮೈನಸ್ ಎಮ್ ಸ್ಕ್ವೇರ್ ಪ್ಲಸ್ ಡಿ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್. ಇಲ್ಲಿ ಎ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್ ಇಸ್ ಈಕ್ವಲ್ ಟು ಡಿ ಇಂಟು ಬ್ರಕೆಟ್ ಎಮ್ ಪ್ಲಸ್ ಎನ್ ಎಮ್ ಮೈನಸ್ ಎನ್ ಆಗುತ್ತೆ ನಾವಿಲ್ಲಿ, ಅಥವಾ ಎನ್ ಮೈನಸ್ ಎಮ್ ಇರೋದ್ರಿಂದ ಎನ್ ಮೈನಸ್ ಎಮ್ ತೆಗೆದುಕೊಂಡಿದ್ದೇವೆ ಪ್ಲಸ್ ಡಿ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್. ಇಲ್ಲಿ ಪುನಃ ಎ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್ ಇಸ್ ಈಕ್ವಲ್ ಟು ಡಿ ಇಂಟು ಬ್ರಕೆಟ್ ಎರಡರಲ್ಲಿ ಸಾಮಾನ್ಯ ಪದ ಎಮ್ ಮೈನಸ್ ಎನ್ ಹೊರಗಡೆ ತೆಗೆದರೆ 1 ಮೈನಸ್ ಎಮ್ ಮೈನಸ್ ಎನ್ ಉಳಿಯುತ್ತೆ. ನಾವಿಲ್ಲಿ ವಿಧಾನ ಇದೇ ರೀತಿ ಇಲ್ಲಿ ಎಮ್ ಮೈನಸ್ ಎನ್ ತೆಗೆದುಕೊಂಡಿದ್ದರಿಂದ ಎಮ್ ಮೈನಸ್ ಇಡಲಾಗಿದೆ ನೋಡಿ. ಎ ಈಸ್ ಈಕ್ವಲ್ ಟು ಈ ಬೆಲೆ ಈ ಕಡೆ ತೆಗೆದುಕೊಳ್ಳುವ ಡಿ ಇಂಟು ಬ್ರಕೆಟ್ 1 ಮೈನಸ್ ಎಮ್ ಮೈನಸ್ ಎನ್, ಇಲ್ಲಿ ಎಮ್ ಮೈನಸ್ ಎನ್ ಗೆಟ್ ಕ್ಯಾನ್ಸಲ್, ಎಮ್ ಈಸ್ ನಾಟ್ ಈಕ್ವಲ್ ಟು ಎನ್ ಇರುವುದರಿಂದ ಎ ಈಸ್ ಈಕ್ವಲ್ ಟು ಡಿ ಇಂಟು ಬ್ರಕೆಟ್ 1 ಮೈನಸ್ ಎಮ್ ಮೈನಸ್ ಎನ್. ವಿಧಾನ 1 ಆಯಿತು ನೋಡಿ. ಈಗ ಅದರ ಎಮ್ ಪ್ಲಸ್ ಎನ್ನೇ ಪದ 0 ಇದೆ ಎಂದು ತೋರಿಸುವುದಿದೆ. ಎ ಎಮ್ ಪ್ಲಸ್ ಎನ್ ಈಕ್ವಲ್ ಟು ಎ ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದರೆ ಎದ ಬೆಲೆ ನಾವು ಈಗಾಗಲೇ ತೆಗೆದಿರುವೆವು ನೋಡಿ. ಎ ಈಕ್ವಲ್ ಟು ಇಲ್ಲಿ ಬೆಲೆ ಇಡಲಾಗಿ 1 ಮೈನಸ್ ಎಮ್ ಮೈನಸ್ ಎನ್ ಇಂಟು ಡಿ ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಡಿ ಎರಡರಲ್ಲಿ ಸಾಮಾನ್ಯ 1 ಮೈನಸ್ ಎಮ್ ಮೈನಸ್ ಎನ್ ಪ್ಲಸ್ ಎಮ್ ಪ್ಲಸ್ ಎನ್ ಮೈನಸ್ ಎನ್. ಇಲ್ಲಿ ನೋಡಿ ಒಂದರಲ್ಲಿ 1 ಹೋಯಿತು 0, ಎಮ್ದಲ್ಲಿ ಎಮ್ ಹೋಯಿತು 0, ಎನ್ದಲ್ಲಿ ಎನ್ ಹೋಯಿತು 0, ಡಿ ಇಂಟು 0 ಈಕ್ವಲ್ ಟು 0. ಹಾಗಾದರೆ ಎಮ್ ಪ್ಲಸ್ ಎನ್ನೇ ಪದ ಅಂದರೆ ಎ ಎಮ್ ಪ್ಲಸ್ ಎನ್ ಈಕ್ವಲ್ ಟು 0 ಅಥವಾ ಟಿ ಎಮ್ ಪ್ಲಸ್ ಎನ್ ಈಕ್ವಲ್ ಟು 0 ಎನ್ಬೋದು ನೋಡಿ ಮಕ್ಕಳ. ಇಲ್ಲಿ ಈ ರೀತಿ ತಾವು ಇಂತಹ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಇವು ಉದಾಹರಣೆ ಮೇಲಿಂದ ಮೇಲೆ ತಾವು ಬಹಳಷ್ಟು ಬೇರೆ ಬೇರೆ ಪ್ರಕಾರದ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇವು ಸುಲಭವಾಗಿ ತಾವು ಕೂಡ ಬಿಡಿಸಬಹುದು ನೋಡಿ ಮಕ್ಕಳೇ. ಇಲ್ಲಿ ಇದರಲ್ಲಿರುವಂತಹ ಇನ್ನೊಂದು ಕೊನೆಯ ಉದಾಹರಣೆ, ಈ ಸಂಕೀರ್ಣ ಪ್ರಶ್ನೆ ಸಂಗ್ರಹದಲ್ಲಿಯ ಕೊನೆಯ ಉದಾಹರಣೆ ನೋಡಿ. 1,000 ರೂಪಾಯಿ ಹಣವನ್ನು 10% ಸರಳ ಬಡ್ಡಿಯ ದರದಿಂದ ಹೂಡಿಕೆ ಮಾಡಿದರು. ಪ್ರತಿ ವರ್ಷದ ಕೊನೆಯಲ್ಲಿ ದೊರೆಯುವ ಬಡ್ಡಿಯ ಹಣ ಅಂಕಗಣಿತ ಶ್ರೇಣಿಯಲ್ಲಿ ಬರುವುದೇ ಎಂದು ಪರೀಕ್ಷಿಸಿರಿ. ಅದು ಅಂಕಗಣಿತ ಶ್ರೇಣಿ ಇದ್ದರೆ 20 ವರ್ಷಗಳ ನಂತರ ದೊರೆಯುವ ಬಡ್ಡಿಯ ಹಣ ಕಂಡುಹಿಡಿಯಿರಿ. ಅದರ ಸಲುವಾಗಿ ಕೆಳಗಿನ ಕೃತಿ ಪೂರ್ಣ ಮಾಡಿರಿ. ಇಂತಹ ಕೃತಿಗಳಿಗಾಗಿ 3 ಗುಣಗಳನ್ನು ಕೊಡುತ್ತಾರೆ ನೋಡಿ. ಸರಳ ಬಡ್ಡಿ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಎನ್ ಅಪಾನ್ 100. ಈ ಸೂತ್ರ ತಮಗೆ ಈಗಾಗಲೇ ಗುರುತಿರುವಂಥದ್ದು. 1ನೇ ವರ್ಷದ ನಂತರ ದೊರೆಯುವ ಬಡ್ಡಿ 1000 ಇಂಟು 10 ಇಂಟು 1 ಅಪಾನ್ 100 ಈಕ್ವಲ್ ಟು 100.
ಎರಡನೇ ವರ್ಷ ನಂತರ ದೊರೆಯುವಂಥ ಬಡ್ಡಿ 1,000 ಗುಂಡ್ಲೆ 10 ಗುಂಡ್ಲೆ 2/100 = 200. 3 ವರ್ಷದ ನಂತರ ದೊರೆಯುವ ಸರಳ ಬಡ್ಡಿ 1,000 × 10 ಗುಂಡ್ಲೆ 3/100 = 300. ಈ ರೀತಿಯಾಗಿ 4, 5, 6 ವರ್ಷಗಳ ನಂತರ ದೊರೆಯುವ ಬಡ್ಡಿ ಅನುಕ್ರಮವಾಗಿ 400, 500, 600 ಇರುವುದು. ಇದರ ಮೇಲಿಂದ D = 100 ಮತ್ತು A = 100 ಆಗುತ್ತೆ. 20 ವರ್ಷಗಳ ನಂತರ ದೊರೆಯುವ ಸರಳ ಬಡ್ಡಿ ತೆಗೆಯುವ ಸಲುವಾಗಿ ನೋಡಿ, Tn = A + n - 1 × D. Therefore T20 = 100 ಅಂದರೆ ಎದ ಬೆಲೆ 100 ಪ್ಲಸ್ 20 ವರ್ಷ ಇರುವುದರಿಂದ Tn = 20, 20 - 1, D ದ ಬೆಲೆಯೂ ಕೂಡ 100 ಇದೆ. Therefore T20 = ಇಲ್ಲಿ ನೋಡಿ 100 ಅಂದರೆ ಇಲ್ಲಿ 19 × 100 1900 + 100 = 2000. ಈ ರೀತಿಯಾಗಿ T20 = 2000. 20 ವರ್ಷಗಳ ನಂತರ ದೊರೆಯುವ ಒಟ್ಟು ಸರಳ ಬಡ್ಡಿ 2,000 ದೊರೆಯುತ್ತೆ. ನೋಡಿ, ಇಲ್ಲಿಗೆ ನಾವು ಅಂಕಗಣಿತ ಶ್ರೇಣಿಯ ಈ ಪಾಠವನ್ನು ಮುಕ್ತಾಯ ಮಾಡಿದೆವು ನೋಡಿ ಮಕ್ಕಳೇ. ಹೀಗೆ ತಾವು ಕೂಡ ಮುಂದಿನ ಭಾಗಗಳನ್ನು ತಾವು ಈ ರೀತಿ ಪ್ರಾಕ್ಟೀಸ್ ಮಾಡಿ, ಇನ್ನೂ ಯಾವುದೇ ಸಮಸ್ಯೆ ಬಂದರೆ ತಾವು ಕಾಮೆಂಟ್ ಮಾಡಬಹುದು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.